ಫೋನ್ ಕೊಡ್ಲೆ ನಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರ ನೋಡು. ಅವಾಗಿಂದ ಹುಡ್ಕಾಕತ್ತೀನಿ ಸಿಗಾಕತ್ತಿಲ್ಲ. ಅದಕ್ಕೆ ಒಟ್ಟು ಫೋನರ ಹಚ್ಚನ ಅಂತ ಅಂದಂಗ ನೀವೇನಾರ ನೋಡಿರೇನು? ನೋಡಲ್ಲ. ಹೌದಾ, ನೋಡಿರಿ ನೋಡೇವೇಂತೀರಿ? ಮತ್ತೆ ಎಲ್ಲ ಹೋಗ್ಯಾರ ನಮ್ಮ ಮನ್ಯಾಗ ಕಾಣವಲ್ರ ಅಂದ್ರೆ ಸುಮ್ಮನೆ ಆಗಿರಲ್ಲ ಅಂದಂಗೆ ಎಲ್ಲದಾರ ಅವ್ರು? ನಮಗೇನು ಗೊತ್ತವಲ್ಲ ತಕ್ಕ ನಿಮ್ಮ ಮನೆಯವ್ರು ಎಲ್ಲದಾರ ಅಂತಂದು ನಾವು ಆಸೆ ಹುಡ್ಕಾಕತ್ತೇವಿ. ಒಂದಿಟ್ಟು ಫೋನ್ ಬೇಕಿತ್ತು ನಮಗೂ, ಫೋನ್ ಹಚ್ಬೇಕತ್ತ ಮನೆಗೆ. ಹುಡ್ಕಾಕತ್ತೇವಿ, ಯಾಕಿನೂ ಕಾಣವಲ್ಲ. ಅಯ್ಯ ನಿಮ್ಮ ಬಾಯಾಗನ ತಗೊಂಡು ರೊಟ್ಟಿ ಹಾಕ್ಲಿ. ಈಗರ ನೋಡೇವೆ ಅಂದ್ರೆ ಈಗ ಕೇಳಿದ್ರಲ್ಲ ಇಲ್ಲ ಅಂತಿರಲ್ಲ. ಮಾತನ್ನ ಮಾತಿಲ್ದಾರದಿರಿ ನೋಡಿ ನೀವು. ಇವ ಅಲ್ಲಲ್ತಕ್ಕ ನಿಮ್ಮ ಗಂಡನ್ನ ನೋಡೇವಿ ನಾವು, ಆದ್ರೆ ಈಗ ಎಲ್ಲಿ ಹೋಗ್ಯಾರ ಅಂತ ಗೊತ್ತಿಲ್ಲ. ಅದ ಹೇಳಾಕ್ತಿಲ್ಲ ನೀಕಿ ಆಸೆ ಹುಡ್ಕಾಕತ್ತೇವಿ ಅಂತಂದು. ಲಲ್ತಕ್ಕ ನನಗೆ ಯಾಕ ಅನಿಸ್ತತಿ ಆಸಿ ಮತ್ತು ಅಣ್ಣಾರ ಇಬ್ರು ಕಾಣವಲ್ರು. ಮತ್ತೆ ಯಾಕಾರ ಮೊದ್ಲ ಎಷ್ಟು ದೂರ ಬಂದಾರ? ನೋಡು ವಿಚಾರ ಮಾಡು. ಹೋಗ್ಲಿ ಬಿಡ್ಲೆ, ಇನ್ನೇನಾರ ಅದಕ್ಕೆ ವಿಚಾರ ಮಾಡ್ತಿದ್ದಿ? ಹಂಗೆಲ್ಲ ಏನು ಹೇಳೋದಿಲ್ಲ ಬಿಡು. ಅಯ್ಯ ಲಲ್ತಕ್ಕ ನೀನೇನ ಹಂಗೆ ಅಂತೀಯವ? ಯಾವ ಹುತ್ತ ಯಾವ ಹಾವು ಇರ್ತೈತೆ ಯಾರಿಗೆ ಗೊತ್ತು. ಅದಕ್ಕೆ ಹೆಂಗರಾಗಲಿ ನಮ್ಮ ಹುಷಾರ ನಾವು ಇರ್ಬೇಕು. ಪುಸ್ಸಿಗೆ ಹೇಮಿಗೆ ಐತಿ ಇವತ್ತು ಮಾರಿ ಹಬ್ಬ. ಆಸಿ ಹಿಂದೆ ಬಂದು ನಿಂತ್ಕೊಂಡು ಕೇಳಿಸ್ಕೊಳಕತ್ತಾಳೆ ಇವ್ರ ಮಾತು. ಇವ್ರ ಜೊತೆ ನಾನು ಶಾಮಿಲ್ ಆಗಕ್ಕೆ ಹೊಲ್ತೀವಿ ಅಂದಂಗೆ ಈಕಿಲ್ಲೇ ಅದಾಳ. ಅಮ್ಮನೇರೆಲ್ಲ ಹೋದ್ರ ತಡಿ ಅವ್ರನ್ನ ಹುಡುಕ್ತೇನೆ ನಾನು ಇಲ್ಲೆಲ್ಲಕ್ಕಿಂತ. ಹೊಕ್ಕಂತ ಹೇಳ್ರಲ್ಲೇ ನಾನು ಅಲ್ಲೇ ಎಲ್ಲಾರ ಅದಾರ ನಾನು ಹುಡುಕ್ತೇನೆ. ಅಲ್ಲೇ ಪರಮೇಶ್ವರಣ್ಣ ಅವ್ರು ಅದಾರಲ್ಲ ಅವ್ರನ್ನ ಕೇಳ್ತಾನೆ ಕಡೆಗೆ. ಅಯ್ಯ ಅಲ್ಲತಕ್ಕ ಹೋಗು ಅಂತೀನಿದ್ಗ ಒಂದೆರಡು ಮಾತು ಹೇಳ್ಬೇಕು ನಿನ್ನಂತೆಗ. ನೀ ನೋಡಿದ್ರೆ ನಿಲ್ಲಂಗ ಇಲ್ಲವ, ಹಂಗೆ ಹುಡು ಓಡ್ತಿದ್ದಿ. ಹಿಂಗೆ ಕಾಲಾಗೆ ನೈಗಿರಿ ಅದಾವ ನನ್ನಂಗೆ. ಏನವ ಅಂತ ಸಮಾಚಾರ ಇಲ್ಲಿ ಹೇಳಂತವು? ಲಲ್ತಕ್ಕ ಅದೇನಂದ್ರೆ ನೀ ಯಾರ ಮುಂದೆ ಏನು ಹೇಳಬಾರ್ದು ನೋಡವ. ನಾ ಹೇಳಿದೆ ಅಂತ ಮೊದಲೇ ಹೇಳಬಾರ್ದು. ಅದೇನಂದ್ರೆ ಆಸಿ ಯಾಕ ಭಾರಿ ಹೆಂಗ ಕುಲು ಅಂತ ಮಾತಾಡೋದೇನು, ದುಬ್ಬ ಪಡೆಯೋದೇನು ಇವ ತೀರ ಅಷ್ಟರ ಮಟ್ಟಿಗೆ ಸಲಿಗೆ ಏನು ಹರ್ಕತ್ತಿರ್ತೈತವ ಗಂಡ್ಮಕ್ಳು ಮಾತಾಡ್ಸಂಥದ್ದು. ಅದನ್ನ ಊರಿಗೆ ಬಂದಾಳ ಭಾರಿ ಹೆಂಗ ಜೊತೆ ಮಾಡ್ಕೊಂಬಿಟ್ಟಾಳ ನೋಡ ಅಣ್ಣಾರನ್ನ. ಗೊತ್ತಾತ್ ನನಗೆ ಇವತ್ತು ಮೈ ಉಳೆ ಹೊಡ್ತಾ ತಿಂತಾರೆ ಇವತ್ತು ಪುಸ್ಸಿ ಮತ್ತು ಹೇಮಿ. ಅಲ್ತಕ್ಕ ಏನು ವಿಚಾರ ಮಾಡಾಕತ್ತಿ? ನಾವು ಇಷ್ಟು ಹೇಳಕತ್ತೇವಿ, ನಿನಗೆ ಒಟ್ಟ ಸಿಟ್ಟು ಬರೋಲ್ದೇನು ಆಸೆ ಮ್ಯಾಗ? ಬಿಡ್ಲೆ ಪಾಪ ಹಂಗಿಲ್ಲ ಹೆಣ್ಮಗಳು, ಎದಕ್ಕೆ ಏನೇನಾರ ಮಾತಾಡ್ತೀರಿ? ಆಕೆ ಕಿವಿ ಬಿತ್ತಂದ್ರೆ ಏನಿಲ್ಲ ನಿಮ್ಮನ್ನಿಬ್ಬರನ್ನ ಚಳಗೇರಿ ಕಾಣಿಸ್ತಾಳ ನೋಡು. ಪುಸಿ ಹೇಮಿ ಅವ್ವ ಅದೇರವ ನೀವು ಹುರಿದು ಬೀಜ ಹಿಡಿಬೇಕು ಬಿಡು ನಿಮ್ಮನ್ನ. ಗಾಡಿ ಹತ್ತ ಮುಂದೆ ಏನೋ ಒಂದು ಸ್ವಲ್ಪ ಕೈ ಬಡಿತು ನೋಡೋ ದುಬ್ಬಕ್ಕೆ, ಅದನ್ನ ತಂದು ಒಂದಕ್ಕೆ ಎರಡು ಹೇಳಿ ಉಪ್ಪು ಖಾರ ಹಚ್ಚಿ ಬೇಷ್ ಒಗ್ಗರಣೆ ಹಾಕಾಕತ್ತೀರಿ ಬಿಡು. ಅಂತಿಂತಾರೆ ಯಾರು ಆದ್ರೆ ಮುಗ್ದಾವತ್ತಲ್ಲ ಹಿಡಿದು ಬಡಿಯ ಸೈ ನೋಡವ ನನ್ನ. ಆಕೆನಲ್ಲ ಅಲ್ತಕ್ಕ ಗೊತ್ತೈತಿ ನಾನು ಹೆಂಗೆ ಅನ್ನೋದು. ನಿತ್ಕೊಂಡು ಮಾತಾಡಕತ್ತಾಳ. ಇಲ್ಲ ಅಂದ್ರೆ ನನ್ನ ಗಂಡನ ಇದ್ರೆ ಹೇಳಿಲ್ಲ ಅಂದ್ರೆ ಇದನ್ನ ಒಯ್ದು ಮಾತಾ ಎಲ್ಲಿಂದ ಎಲ್ಲಿಗತ್ತವ ಇವು? ಆಸಿ ನೀ ಯಾವ ಬಂದೆ ನೋಡ್ಲೇ ಇಲ್ಲಲ್ಲ ನಾನು. ಅಂದಂಗೆ ನಿನ್ನ ಹುಡ್ಕಾಕತ್ತಿದ್ವಿ ನಾವು. ಒಂದು ಸ್ವಲ್ಪ ಫೋನ್ ಬೇಕಿತ್ತು ನಿಂದ ಕೂಡ. ನನ್ನ ಗಂಡಗೆ ಫೋನ್ ಮಾಡ್ತಾನೆ, ಮಾತಾಡೇ ಇಲ್ಲ. ಅದಕ್ಕೆ ಅದಾನ ನೀವೇನೇನ ಕತೆ ಹುಟ್ಟಿಸ್ಕೊಂಡು ಹೇಳಾಕತ್ತಿದ್ರಲ್ಲ ಅವಾಗ ಬಂದೆ. ಏನು ನನ್ನ ಕಡೆಗೆ ಫೋನ್ ಇಸ್ಕೊಂಡು ಮಾತಾಡ್ತೀರಿ? ನನಗೆ ಫೋನ್ ಸಿಗೋಲ್ದು. ನನ್ನ ಗಂಡ ಫೋನ್ ಹಚ್ಚಿಲ್ಲ ಮನೇಲಿಂದ 3 ದಿನ ಅದು ಬಂದಾಗಿದ್ದಾನ. ಬರೇ ನೀನೊಮ್ಮೆ ಕಡೆಗೆ ಹಾಕಿ ಈಕಿ ಸತೆ ಇಸ್ಕೊಂತಾಳವ ಸುಮ್ಮಿ. ಆಕೆ ಗಂಡನ ಫೋನ್ ನೀರಾಗ ಬಿತ್ತು ಅಂತ ಹೇಳಿ ನನಗೆ ಫೋನ್ ಇಲ್ದಂಗೆ ಆಗೈತಿ. ನೀವೆಲ್ಲರೂ ಮಾತಾಡ್ತಂಕ ಚಾರ್ಜ್ ಖಾಲಿ ಆಕತ್ತೆ. ಚಾರ್ಜ್ಗೆ ಹಾಕಿದ್ರಾಗ ಅದು ಮಾತಾಡೋಕೆ ಬರಂಗಲ್ಲ ಪೂರ ಚಾರ್ಜ್ ಆಗ ಮಟನ್ನ. ಯವ್ವ ಆದ್ರೆ ಇದ್ರೆ ನಿಮ್ಮಂತರ ಇರ್ಬೇಕು ಬಿಡು ಬಿಡಾಡ್ಯಾರ. ಇಲ್ಲಿ ಹೋಗ್ರೆ ಸುಮ್ಮನೆ ನಕಲಿ ಮಾಡಾಕತ್ತಿದ್ದೀವಿ ನಾವು, ಟೈಮ್ ಪಾಸ್ ಆಗೋಲ್ದಾಗಿತ್ತ. ಅದಕ್ಕೆ ಅಲ್ಲಲ್ಲಿ ತಕ್ಕಂಡು ಮುಂದೆ ಹೇಳಿದ್ವಿ. ಹಂಗಿತ್ತಂದ್ರೆ ನಾನು ಓಡಿದ ತಗ ನೀ ಇದ್ದದ್ದ ನೀ ಹಿಂದೆ ಹಂಗೆ ಸುಮ್ಮನೆ ನಕಲಿ ಮಾಡಿದ್ವಿ. ಏನಂತಾಳ ತಡಿ ನಮ್ಮ ಆಸೆ ಅಂತ ಹೇಳಿ. ಏನು ನಕಲಿ ಮಾಡ್ತಿರಲಿ? ನಕಲಿ ಮಾಡೋ ಮಾತೇ ನೀವು? ಒಬ್ರು ಗಂಡ್ಮಕ್ಳ ಜೊತೆ ಹೋಲಿಸಿ ಮಾತಾಡೋದು ಅಂದ್ರೆ ನಕಲಿ ಮಾತಾಕವೇ ನಿಮಗೆ? ಯಾರ್ದಾರ ಬಾಳೆ ಹರಿಸಿಟ್ಟಿರಿ ನೀವು? ಹೋಗ್ಲಿ ಬಿಡ ಆಸೆ, ಯಾಕಷ್ಟು ಮನಸ್ಸಿಗೆ ಹಚ್ಕೊಂತೀವ? ಏನೋ ನಮ್ಮರ ಅಂತ ನಕಲಿ ಮಾಡ್ತೇವೆ. ಎಲ್ಲರಿಗೂ ಮಾಡೋಕ್ಕಾಕತ್ತೇನೆ ಹಂಗೆ? ನೀನಂತೂ ತೀರ ಮಾಡಾಕ್ಯವ. ಇರ್ಲಿ ಬಿಡು ಏನಾಯ್ತು ಬಾ. ಈಗೇನು ಫೋನ್ ಬೇಕೇನ? ಈಕಿ ಕಡೆಗೆ ಬಾ, ಸುಮ್ಮಿ ಕಡೆಗೆ ಇಸ್ಕೊಳ್ಳೋಣ. ಏನದು ಸುಮ್ಮಿ ಕಡೆಗೆ ಇರೋದು? ಯಾರ ಕಡೆದ ಏನು ಇಸ್ಕೊಂಡಲ್ಲ ನಾನು? ಫೋನ್ ಅಲ್ಲೇವ ಎಲ್ಲರಿಗೂ ಅದ ಒಂದ ಫೋನ್ ಆಗೈತೆ ನೋಡಿ. ಮನ್ಮಂದಿಗೆಲ್ಲ ಒಂದ ಮುಕ್ಕಳೆ ಅನ್ನಂಗೆ ಯಾರು ಫೋನ್ ಉಪಯೋಗನ ಬರುವಲ್ವ. ಎಲ್ಲ ಬಂದು ಬಿಟ್ಬಿಟ್ಟವು ಫೋನ್. ಈಗ ಇಸ್ಕೊಂಡು ನೋಡುವ ಶಾರವ ಆಕೆ ಹಚ್ಕೊಡ್ದಂತ ನನ್ನ ಗಂಡಗ ಅಂತಂದು ಇಸ್ಕೊಂಡು ಹೋಗ್ಯಾಳ. ಹಂಗೆ ಚಾರ್ಜ್ಗೆ ಹಾಕ್ತಾನೆ ಅಂತ ಅಂದ್ಲು. ಅಂದಾಗ ಅಲ್ತಕ್ಕ ನಮ್ಮ ಅತ್ತೆ ಫೋನ್ ಮಾಡಾಕತ್ತಾಳ ಮೇಲೆ ಊರಿಗೆ ಹೋಗೋಣ ಬರ್ರಿ ಸಾಕು. ಹೌದನ? ಸರಿ ತಗ ಹೋಗನ್ರಿ ಅಂತ ನಾವು ಬಂದು 3-4 ದಿನ ಆತು. ಮತ್ತು ಮನ್ಯಾಗ ಒಬ್ಬೊಬ್ರಿಗೆ ಇದಾಗೈತೆ ಕಾಣಿಸುತ್ತೆ. ಅಲ್ಲ ಕೆಲಸ ಮಾಡಿ ಸಾಕಾಗಿರ್ತೈತಿ, ವಯಸ್ಸು ಒಂದಾಗ್ಯಾವಲ್ಲ. ಅದಕ್ಕೆ ಫೋನ್ ಮಾಡಿರ್ಬೇಕು ತಗ. ಇವತ್ತು ನಿಮ್ಮ ಅತ್ತೆ ಮಾಡ್ಯಾಳ ಅಂದ್ರೆ ಈಗ ಇನ್ನೊಂದು ತಾಸೆ ನಮ್ಮ ಅತ್ತೆನೂ ಮಾಡ್ಯಾಕಿನ ಫೋನ್. ನೋಡ್ರಿ ಮತ್ತೆ ಹೋಗ್ಬಿಡನ್ರಿ ಅಂತ. ಅಯ್ಯಲ್ಲತಕ್ಕ ಊರಿಗೆ ಹೋಗೋದು ದಿನ ಬದುಕು ಮಾಡೋದು ಅದು ಇದ್ದದ್ದು. ಇದಕ್ಕೆ ಹೋಗ ನಡ್ರಿ, ಕುಂಭಮೇಳ ನಡ್ಯಾಕತ್ತೈತಲ್ಲ ಅಲ್ಲಿ ಭಾಳ ಚಲೋ ಐತಿ ಅಂತ. ಚಂದ ಐತಿ. ಎಷ್ಟೋ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಜನ ಬಂದಾರಂತ.
ಹೋಗೋಣ ನಡ್ರಿ ಎಲ್ಲಾರು. ಏನು ಇದರಿಂದ ಹೋದೆ ಅಂದ್ರೆ ಸೀದಾ ಟ್ರೈನ್ ಆಯ್ತು ಆ ಊರಿಗೆ. ಇನ್ನೊಂದು 4 ರೂಪಾಯಿ ಜಾಸ್ತಿ ಖರ್ಚಾಕವು, ಆದ್ರೆ ಆಗೋಲ್ವಕ್ಕ. ಏನು ಹಗಲೆಲ್ಲ ಸಿಗ್ತೈತೇನ ಅದು ನೋಡಕ್ಕೆ? ಹಾಂ, ಅದು 12 ವರ್ಷಕ್ಕೊಮ್ಮೆ ಆಕೈತಂತ. ಅದು ಈ ಸಲ ಆಗಕತ್ತಿರೋದಂತೂ 144 ವರ್ಷ ಆದ್ಮೇಲೆ ಒಂದ್ಸಲ ಕೂಡಿ ಬಂದೈತೆ ಅಂತಿದೆ. ಇನ್ನು ಮುಂದೆ ಬರ್ಬೇಕಂದ್ರೆ ಮತ್ತೆ 144 ವರ್ಷನ ಕಳಿಬೇಕಂತ. ಹೌದೇ? ಆದ್ರೂ ಉಲ್ಟಾ ಪಲ್ಟಾ ಆಗ್ಲಿಲ್ಲ. ಈಗ 12 ವರ್ಷಕ್ಕೊಮ್ಮೆ ಅಂದೆ, ಮತ್ತೆ ಈಗ ನೋಡತ್ತಿಗೆ ಅಲ್ಲ 144 ವರ್ಷ ಅಂತಿದೆ. ನೀನೇನು ಬಿಡ್ಲೆ, ಸರಿಯಾಗಿ ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಯಾವ್ದು ಖರೆ ಐತೆ ಯಾವ್ದು ಸುಳ್ಳೈತೆ ಯಾರಿಗೆ ಗೊತ್ತು? ಇಲ್ಲ ಲಲಿತಕ್ಕ, ಅದೇನು ಉಲ್ಟಾ ಪಲ್ಟಾ ಅಲ್ಲ, ಕರೆಕ್ಟಾಗಿ ಹಾಕ್ತಾಳಕಿ. 12 ವರ್ಷಕ್ಕೊಮ್ಮೆ ಆಕತ್ತದ. ಆದ್ರೆ ಈ 12 ವರ್ಷಕ್ಕೆ ಬಂದಿರೋದು 144 ವರ್ಷ ಆದ್ಮೇಲೆ ಬಂದಿರೋಂಥ ಮುಹೂರ್ತ ಅಂತಿದೆ. ಭಾಳ ಚಲೋ ಐತಂತಿದ್ ಮುಹೂರ್ತ. ಎಲ್ಲ ನಾಗಾ ಸಾಧುಗಳು ಅವರು ಇವರು ಭಾಳ ಮಂದಿ ಬಂದಾರಂತ. ಬರ್ರಿ ನಾವು ಹೋಗಿ ಬರೋಣಂತ, ಪುಣ್ಯ ಬರ್ತೈತೆ ಒಂದೇಟ ಅಂತ ಪುಣ್ಯಕ್ಷೇತ್ರಕ್ಕರ ಹೋದ್ರೆ. ಯವ್ವ, ನೀವೆಲ್ಲರೂ ಯಾಕೆ ಹೋಗ್ರವ? ನಮ್ಮನ್ನು ಮೊದ್ಲು ಊರು ಮುಟ್ಟಿಸ್ರಿ, ಆಮೇಲೆ ನೀವೆಲ್ಲರೂ ಯಾಕೆ ಅಡ್ಡಾಡ್ರಿ. ನಮ್ಗೆ ಇದಕ್ಕೆ ರಗಡಾತ ಇವಕ್ಕೆ ರೊಕ್ಕ ಹೊಂದಿಸ ಅಷ್ಟೊತ್ತಿಗೆನ ಆಕಿ ಸುಮ್ಮನೆ ಎಲ್ಲ ರೇಟ್ ಇಟ್ಟು ಹಾಕಾಕತ್ತಾರ ಅಂದದಕ್ಕೆ ಬಂದಾಗ ನಾವು. ಇಲ್ಲಾಂದ್ರೆ ನಮಗಾಗೋದಿಲ್ಲವ ಇವ, ಅಷ್ಟು ದೂರ ಎಲ್ಲ ಬರಕ್ಕೆ ತುಸ ಬರ್ತೈತೆ ಅನ್ನೋದು ಖರ್ಚು. ಅಲ್ಲ ಪುಸಿ, ನಿಮ್ಮ ಮನ್ಯಾಗ ಗಂಡ ದುಡಿತಾನ, ನಿನ್ನ ದೊಡ್ಡ ಮಗ ದುಡಿತಾನ. ಅವರಿಬ್ಬರು ದುಡ್ದದ್ದನ್ನ ಮತ್ತೆ ನೀನು ಹೊಲಕ್ಕ ಪಲಕ್ಕ ಹೋಗಿರ್ತೀವ. ಅವನ್ನೆಲ್ಲ ರೊಕ್ಕ ದುಂಡ್ಗಿಟ್ಟು ಏನು ಮಾಡ್ತಿರಲಿ? ನಾಳೆ ಹುಳ ಆಯ್ತು ಹೋಗಿದ್ದಾವೆ ಟ್ರಂಕ್ನಾಗ ಅಲ್ಲೇ ಅವ್ರ ರೊಕ್ಕ. ಅದಕ್ಕೆ ಬಾ ಹೋಯ್ ಬರೋಣ, ಏನಾಗೋದಿಲ್ಲ. ಹಂಗೆ ಜೀವನದಾಗ ಇದ್ದದ್ದೇ ಇದೆಲ್ಲ ವ್ಯಾಪಾರಲೆ. ಕೈ ಬಿಡಾಕ ಹೇಳು. ಇವ್ರು ನೋಡಿದ್ರೆ ಎಷ್ಟು ಬಿಗಿ ಹಿಡ್ಕೊಂಡ್ಬಿಟ್ಟಾರ. ನೀ ಏನು ಒಂದು ಕಟ್ಟು ಬಿಡಿದ್ರೆ 1 ರೂಪಾಯಿ ಇಲ್ಲ ಮಾವ ನನ್ನ ಕಡೆಗೆ. ಕೈ ಬಿಡ್ಬೇಕಾ ಮಗನ ನಿನ್ನ? ಆಟಿಕ ಹಚ್ಚಿ ಆಟಿಕನ ಅವತ್ತು ಬಂದು ಮನ್ಯಾಗ ಸೀರೆ ಕೊಡಿಸ್ತೇನೆ ಅಂತೇಳಿ ಅಷ್ಟು ರೊಕ್ಕ ನನ್ನ ಕಡೆಯಿಂದ ಕೊಡಿಸಿದಿ. ನಿಮ್ಮ ಅಕ್ಕಿದ್ದಾಗ ಒಂದು ನಮ್ನೆ ಇರ್ತೀನಿ ನೀನು. ಆಕೆ ಹೊರಗೆ ಹೋಗೋತ್ತಿಗೆನ ಮತ್ತೆ ನಿನ್ನ ಆಟ ಚಲೋ ಮಾಡಿಬಿಡ್ತೀಯಲ್ಲ. ಈಗ ಹೋಟೆಲ್ ಬಿಲ್ ನಾ ಕೊಟ್ಟನಿ, ನೀ ಏನು ಹೇಳಿದ್ದಿ? ಎಲ್ಲರಿಗೆ ನನ್ನ ಕಡೆಯಿಂದ ಇವತ್ತಿಂದು ಇದು ನಾಷ್ಟ ಅಂತ ಹೇಳಿದ್ದಿಲ್ಲ. ಹಂಗಂದವು ಮತ್ತೆ ಯಾಕಪ್ಪ ನನ್ನ ಕಡೆಯಿಂದ ಕೊಡಿಸಿದಿ? ಅವು ಅಷ್ಟು ರೊಕ್ಕ ಇಟ್ಟು ಹೋಗಿ ಮಗನ ನೀನು. ನಾ ಏನು ಮಾಡ್ಲು ಮಾವ? ನಾನೇ ನಿನಗೆ ರೊಕ್ಕ ಕೊಡಬಾರ್ದು, ನಿನ್ನ ಕಡೆಯಿಂದ ರೊಕ್ಕ ಕೊಡಿಸ್ಬೇಕು ಅನ್ನೋದು ಏನಿಲ್ಲಪ್ಪ. ಏನು ಮಾಡ್ತಿದ್ದಿ? ಅವತ್ತು ಸೀರೆ ಪ್ರಸಂಗ ಅಂದ್ರೆ ಯಾವುದೋ ಒಂದು ಫೋನ್ ಬಂತಪ್ಪ ನನಗೆ, ಅರ್ಜೆಂಟ್ ಮೀಟಿಂಗ್ ಐತಿ ಅಂತಂದು ಹೋಗ್ಬೇಕಾಯ್ತು, ಅದಕ್ಕೆ ಹೋದೆ. ಇವತ್ತು ಹೋಟ್ಲಿಗೆ ಬಿಲ್ ಅಂದ್ರೆ ಈಗ ಪಾಪ ಅಕ್ಕನ ಮುಂದೆ ಸಣ್ಣವಾಗೋದು, ನನ್ನ ಅಂತೆ ರೊಕ್ಕಿಲ್ಲ ಅಂತ ಹೇಳೋದು ಚಲೋ ಅನ್ಸಂಗಿಲ್ಲ. ಅದಕ್ಕೆ ನೀವೆಲ್ಲರೂ ನಾಷ್ಟ ಮಾಡಿರವ, ನಾನು ಕೊಡಿಸ್ತೇನೆ ಇವತ್ತು ನಿಮ್ಗೆಲ್ಲರಿಗೆ ಅಂತ ಹೇಳಿದೆ. ಏನಾತಿಗೆ ತಪ್ಪು? ಆದ್ರೆ ನನ್ನ ಮಾತ್ರ ಕೈಯಾರ ಬಿಟ್ಟು ನೋಡಿ, ನಾನು ಈ ಸಲ ಎಷ್ಟು ರೊಕ್ಕ ತರ್ತಾನೆ ಅಂದ್ರೆ ಸಾಕು ಅನ್ಬೇಕು ನೀನು. ಅಷ್ಟು ರೊಕ್ಕ ತಮ್ಮಂದು ಕೊಡ್ತಾನೆ ನಿನಗೆ. ಏನು ಸಾಕು ಅನ್ನೋ ಮಟ್ಟ ರೊಕ್ಕ ತರ್ತೀಯ? ಏನು ಬ್ಯಾಂಕ್ ದರೋಡಿ ಮಾಡಕತ್ತೀಯ? ಏನು ಯಾರ್ದಾರ ಮನೆಗೆ ಹಾಕಕತ್ತಿ ಕಣ್ಣನ? ನೀನಂತ ನಾನು ಯಾಕಂತ ಕೆಲಸ ಮಾಡ್ಲು? ನಾನು ಇದಕ್ಕೆ ಹೊಂಟಾನೆ ಕುಂಭಮೇಳಕ್ಕೆ. ಅಲ್ಲಿ ಜಗ್ಗ ಜನ ಬಂದಾರ. ತಲೆಗೆ 1 ರೂಪಾಯಿ ಅಂತ ಹಿಡಿದ್ರೂ ಏನು ಕೋಟ್ಯಾಧಿಪತಿ ಆಗ್ಬೋದು. ಅದಕ್ಕೆ ಅಲ್ಲಿ ಹೊಂಟಾನೆ ನಾನು. ನೀವು ಬರಂಗಿದ್ರೆ ಬರ್ರಿ, ಬೇಕಾರ ಹೆಂಗೆ ರೊಕ್ಕ ಅಂತೀರಿ, ಅಲ್ಲಿ ಬಂದು ರೊಕ್ಕ ಜಮಾ ಮಾಡ್ಕೊಂಡ್ ಬರುವಂತ್ರಂತೆ. ಅಲ್ಲ, ನಿನಗೆ ಭಾಷೆ ಬರಂಗಿಲ್ಲ ಏನಿಲ್ಲ, ಅದು ಹೆಂಗೆ ಹೋಗ್ತಿದಿ, ಅದು ಹೆಂಗೆ ಮಾತಾಡ್ತಿ, ಹೆಂಗೆ ರೊಕ್ಕ ಕೇಳ್ತೀನಿ ನೀನು? ಅದೆಲ್ಲ ನಿಮಗೆ ಯಾಕೆ? ನಾ ಹೆಂಗೆ ಒಂದು ಮಾಡ್ತೀನಿ. ಬರ್ತಿದ್ರೆ ಬರ್ರಿ ನನ್ನ ಜೊತೆ ಬೇಕಾರ. ನೀವು ಕೋಟ್ಯಾಧೀಶ್ವರಕ್ಕಿರ ನೋಡು, ಬರೀ 2 ದಿನ ಆದ್ರೆ ಸಾಕು. ಏನು ಸಾಯ ತನಕ ಕುತ್ಕೊಂಡು ತಿನ್ಬೋದು, ಅಷ್ಟು ರೊಕ್ಕ ಗಳಿಸ್ತಿದ್ದಿ. ನಾವಲ್ಲಪ್ಪ ಮರಾಯ. ಬೇಕಾರ ನಿಮ್ಮ ಅಕ್ಕನ ಕರ್ಕೊಂಡೋಗು, ಹೆಂಗೆ ಜೊತೆ ಯಾಕರ್ರಿ ನಿನಗೆ ಅಡ್ಡಾಡಕ್ಕೆ. ಏನು ಮಾವ ಹೆಂಗೆ ಅಂತೀರ? ಅಕ್ಕನ ಕರ್ಕೊಂಡು ಹೋಗು ಅಂತಂದು. ಬ್ಯಾಡಪ್ಪ ಪಾಪ ಅಂತದೆಲ್ಲ. ಬಂದೆ ಏನಿಲ್ಲ, ಇವನು ಕುಂಭಮೇಳಕ್ಕೆ ಹೊಂಟಾನಂತ, ಅದಕ್ಕೆ ನಿಮ್ಮ ಅಕ್ಕನ ನೋಡಿಲ್ಲಪ್ಪ, ನನಗೆ ಪುರ್ಸತ್ತಿಲ್ಲ, ಕರ್ಕೊಂಡು ಹೋಗು ಅಂತ ಬಂದೆ. ನೋಡ ಹೆಂಗೆ ಮಾಡ್ತಾನೆ ನಿಮ್ಮ ತಮ್ಮ. ಹಂಗೆ ನಮ್ಮ ತಮ್ಮ ಅಂತ ಮಾತಿಗೊಮ್ಮೆ ಅಂತಿದಿ, ತೀರಾ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ ಅವನಿಗೆ. ಬ್ಯಾಡ ಬಿಡಮ್ಮ ಆಕೆ ಅಕ್ಕನ ಕರ್ಕೊಂಡು ಹೋಗೋದು ಅಂತಂತಾನ. ನೋಡು ಅವನಿಗೆ ಗೊತ್ತಾಗ್ಬಿಟ್ಟೈತಿ ನಿನ್ನ ಸಲುವಾಗಿ ಎಷ್ಟು ಕಷ್ಟ ಐತಿ ಅನ್ನೋದು. ಹೌದೇನ್ರಿ? ಹೋಲ್ ಬಿಡ ಪಾಪ, ಅವ್ನಿಗೆ ವಜ್ಜಿ, ಅವ್ನಿಗೆ ಯಾಕೆ ತೆಗೋ ಮಾಡೋದು. ಅದಕ್ಕೆ ನಾವೆಲ್ಲರೂ ಈಗ ಹೆಂಗೆ ಬಂದೇವಲ್ಲ ಹಂಗೆ ಹೋಗೋಣ ನಡ್ರಿ. ಮತ್ತು ನಾವು ನೋಡಿಲ್ಲ, ಅದೇನೋ 144 ವರ್ಷಕ್ಕೆ ಒಂದ್ಸಲ ಬರ್ತೈತಂತ್ರಿ. ಅದಕ್ಕೆ ಜೀವನದಾಗ ನಾವು ಒಂದು ನೋಡಿದ್ರೆ ಆತಂತ. ಹೆಂಗೆ ಹೋಗೋಣ? ಹಂಗಂತೀಯ? ಸರಿ ತಗ, ಹೋದ್ರಾತು. ಮತ್ತು ಸೀರೆ ಐತಿಲ್ಲ ನಿನ್ನ ಕಡೆಗಿಂತ ಇನ್ನೊಂದು? ಹಾಂ ಆಯ್ತಲ್ರಿ. ಯಾಕಂದ್ರೆ ಮತ್ತು ಹಿಂಗೆ ಊರು ತಿರುಗ್ಯಂತ ಹೊಂಟ್ವಿ ಅಂದ್ರೆ ಮತ್ತು ರೊಕ್ಕ ಬೇಕಾ ಬೇಡ? ಅದಕ್ಕೆ ಅವ ಸೀರೆನ ಜೋಳಿಗೆ ಮಾಡ್ಕೊಂಡು ಅಲ್ಲೇ ಹಾಕ್ಯಂದು ಹೆಗ್ಲಿಗೆ ಅಡ್ಡಾಡ್ಬಿಡೋದು. ಇತ್ತಾಗ ದುಡಿಮಿನ ಆಕತೆ, ನೋಡಿದ್ದ ಆಕತಿ. ಹೌದಲ್ಲ? ಯಾವಾಗ ನೋಡಿದ್ರೆ ಬರೀ ಹಿಂಗ ಅಂತೀರಿ ನೀವು. ನಿಮಗೆ ನನ್ನ ಮೇಲೆ ಒಂದು ಸ್ವಲ್ಪನ ಪ್ರೀತಿನ ಇಲ್ಲ ನೋಡ್ರಿ. ಪರಮೇಶ್ ಸುಮ್ಮನೆ ಎಷ್ಟು ಪ್ರೀತಿ ಮಾಡ್ತಾನೆ. ಆಸ್ತಿ ಮಾರಿದ ರೊಕ್ಕ ತಂದು ಟ್ರಿಪ್ ಕರ್ಕೊಂಬಂದಾರ ಅವ್ರು. ನಿಮಗೆ ಒಂದು ಊರಿಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ಆಗಂಗಿಲ್ಲ. ಅದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಮಾತಾಡ್ತೀರಿ. ಹೋಗ್ರಿ, ಏನು ಬೇಡ. ಹೌದಾ? ಏನು ಬೇಡ? ನಡ್ರಿ ಎಲ್ಲಾರು ಗಾಡಿ ಹತ್ ನಡ್ರಿ, ಬಡ ಊರ್ ಕಡೆ ಹೋಗನ್ರಿ. ಅಕ್ಕಿನ ಹೆಂಗೂ ಅಲ್ಲೇ ಅನ್ನಕತ್ತಾಳ.